ಸಕ್ಕರೆ ನಾಡು ಮಂಡ್ಯದ ಗಣಿ ಮಾಲೀಕರಿಗೆ ಹೈ ಶಾಕ್ ಎದುರಾಗಿದೆ. ಈಗ ಕೆಆರ್ಎಸ್ ಅಣೆಕಟ್ಟು ರಕ್ಷಣೆಗೆ ನಿಲ್ತ ಹೈಕೋರ್ಟ್. ನೋಡಿ, ಬಹಳ ಮಹತ್ವದ ಒಂದು ಬೆಳವಣಿಗೆ ಇದು. ಯಾಕಂತ ಹೇಳಿದ್ರೆ ಅಲ್ಲಿ ಕ್ರಷರ್ಗಳಿಂದ ನಮ್ಮ ಕೆಆರ್ಎಸ್ ಕಣ್ಣಂಬಾಡಿ ಅಣೆಕಟ್ಟು ಅಲುಗಾಡ್ತಾ ಇದೆ, ಬಿರುಕು ಬಿಡುತ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೀತಿ ಪರವಾದ ಚರ್ಚೆಗಳಾಯಿತು. ಕೆಆರ್ಎಸ್ ಅಣೆಕಟ್ಟು ರಕ್ಷಣೆಗೆ ಈಗ ಹೈಕೋರ್ಟ್ ನಿಲ್ತಾ ಇದೆ. ಪರೀಕ್ಷಾರ್ಥ ಸ್ಫೋಟಕ್ಕೆ ಅನುಮತಿ ನೀಡಲು ಕೋರ್ಟ್ ಈಗ ನಿರಾಕರಿಸಿದೆ. ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಮಹತ್ವದಂಥ ಅಭಿಪ್ರಾಯ ಇದು. ಪರೀಕ್ಷಾರ್ಥ ಸ್ಫೋಟಕ್ಕೆ ಅನುಮತಿ ನೀಡಿ ಆಪತ್ತನ್ನು ಆಹ್ವಾನಿಸೋಕೆ ಸಾಧ್ಯ ಇಲ್ಲ. ಅಣೆಕಟ್ಟು ಸುರಕ್ಷಣಾ ಕಾಯ್ದೆಯನ್ನು ಕೂಡ ಪರಿಗಣಿಸಬೇಕಾಗಿದೆ ಅಂತ ಹೈಕೋರ್ಟ್ ಹೇಳಿದೆ. ಚೀಫ್ ಜಸ್ಟಿಸ್ ಪ್ರಸನ್ನ ಬಿ ವರಾಳೆ, ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಪೀಠದಿಂದ ಈ ಅಭಿಪ್ರಾಯ ವ್ಯಕ್ತವಾಗಿದೆ. ಗಣಿಗಾರಿಕೆಗೆ ಅನುಮತಿ ಕೋರಿ ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ವೇಳೆ ಈ ಅಭಿಪ್ರಾಯವನ್ನು ಪಟ್ಟಿದೆ ಕೋರ್ಟ್. ಇದೇ ಅಭಿಪ್ರಾಯವನ್ನು ಅಂತಿಮ ಆದೇಶವಾಗಿ ಹೊರಡಿಸುವ ಸಾಧ್ಯತೆಗಳಿದ್ದಾವೆ. ದ್ವಿಸದಸ್ಯ ಪೀಠದ ಅಭಿಪ್ರಾಯದಿಂದ ಗಣಿ ಮಾಲೀಕರಲ್ಲಿ ಆತಂಕ ಮನೆ ಮಾಡಿದೆ. ಟ್ರಯಲ್ ಬ್ಲಾಸ್ಟ್ ನೋಡಿ, ಈ ಕ್ರಷರ್ ಹಾವಳಿಯಿಂದಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿದಂತಹ ನಮ್ಮ ಹೆಮ್ಮೆಯ KRS ಅಣೆಕಟ್ಟು ಬಿರುಕು ಬಿಡುತ್ತಾ ಇದೆ ಅಂತ ಅವಾಗ ಚರ್ಚೆ ಆಯಿತು. ಯಾರೂ ನಂಬಲಿಲ್ಲ. ಇದೆಷ್ಟು ರೀ, 1000 ವರ್ಷಗಳಾದರೂ ಬಿರುಕು ಬಿಡಲ್ಲ, ಅದು ಖುಷಿಯಲ್ಲ ಅದು ಅಂತೇಳಿ ವರದಿಯನ್ನು ಕೊಟ್ಟರು, ಎಲ್ಲ ಮಾಡಿದರು. ಅದರಲ್ಲಿ ರಾಜಕೀಯ ಬೆರೆಸ್ಬಿಟ್ರು. ಯಾರಿಗೂ ಅದನ್ನು ಕಾಪಾಡುವಂಥದ್ದು ಬೇಕಾಗಿರಲಿಲ್ಲ. ಇವರು ಗಣಿ ಮಾಲೀಕರು ಮತ್ತು ಕೋರ್ಟ್ಗೆ ಹೋದ್ರು, ವಾದ ಮಾಡ್ತಾಯಿದ್ರು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ. ಆದರೆ ಈಗ ಅರ್ಥ ಆಗ್ತಿದೆ ಅವ್ರಿಗೆ. ನೋಡಿ, ಹೈಕೋರ್ಟೇ ಹೇಳಿದೆ, ನಾವು ಸುಮ್ಮನೆ ಆಪತ್ತಿಗೆ ಯಾಕೆ ಆಹ್ವಾನ ಕೊಡಬೇಕು ಅಂತ. ಈಗ ಸುತ್ತಮುತ್ತಲೂ ಎಲ್ಲ ಕೆಲವೊಂದಿಷ್ಟು ಬಂದ್ ಮಾಡಿದ್ದಾರೆ. ಆದರೆ ಟ್ರಯಲ್ ಬ್ಲಾಸ್ಟ್ ಅಂತಂದರೆ ಅನಾಹುತ ಆಗುತ್ತಾ ಇಲ್ವ ಅಂತ ನೋಡೋಕೆ ಟ್ರಯಲ್ ಅಂತಾರಲ್ಲ, ಹಾಗೆ ಅದು ಬೇಡ ಅಂತ ಹೈಕೋರ್ಟ್ ಈಗ ಅಭಿಪ್ರಾಯವನ್ನು ಪಟ್ಟಿದೆ. ಸಮಗ್ರವಾಗಿ ವರದಿಯನ್ನು ಕೂಡ ಪರಿಶೀಲನೆ ಮಾಡಿ, ಈ ಹಿಂದೆ ಮುರುಗೇಶ್ ನಿರಾಣಿ ಕೂಡ ಸಚಿವರಾಗಿದ್ದರು ಗಣಿ ಮತ್ತು ಭೂವಿಜ್ಞಾನ, ಅವರು ಅವಾಗೆಲ್ಲ ಭೇಟಿ ಕೊಟ್ಟು, ಆಮೇಲೆ ಸಂಸದೆ ಸುಮಲತಾ ಅವರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಕೊಟ್ಟಿದ್ದರು. ಪರ ವಿರೋಧ ಚರ್ಚೆ ಆಯಿತು ಆವಾಗೆಲ್ಲ. ಹಾಗಾಗಿ ಈಗ ಗಣಿ ಮಾಲೀಕರಿಗೆ ಶಾಕ್ ಎದುರಾಗಿದೆ. ಪ್ರಭಾವಿಗಳ ಕ್ರಷರ್ಗಳಿದ್ದಾವೆ, ಅಲ್ಲಿ ಎಲ್ಲ ಪಕ್ಷದವರು ಇದ್ದಾವೆ, ಅವರೇ ಮಾಲೀಕರು. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, KRS ಅಣೆಕಟ್ಟು ಸುತ್ತಮುತ್ತ ಈ ಕ್ರಷರ್ಗಳ ಹಾವಳಿಯಿಂದಾಗಿ ಬಿರುಕು ಬಿಡುತ್ತೆ, ಅಲಗಾಡುತ್ತೆ ಅಂಥೇಳಿ ಸಾಕಷ್ಟು ರೀತಿಯಾದಂಥ ವಾದವನ್ನು ಮಾಡಿದ್ರು. ಯಾರೂ ನಂಬೋಕೆ ತಯಾರಿರಲಿಲ್ಲ. ಸುಮ್ಮನೆ ರಾಜಕೀಯ ಮಾಡ್ಕೊಂಡು ತಿರುಗಾಡಿದರು. ಬಟ್ ಈಗ ಸತ್ಯ ಅರಿವಾಗಿದೆ, ಹೈಕೋರ್ಟ್ ಚಾಟಿ ಬೀಸಿದ ಮೇಲೆ ಅಂತ ಅನ್ನಿಸ್ತಾ ಇದೆ. ಇದು ಉತ್ತಮವಾದಂಥ ಅಭಿಪ್ರಾಯ ಅಂತ ಅಂದ್ಕೊಳ್ಬೋದಲ್ವಾ? ನಿಜವಾಗ್ಲೂ ಪ್ರಭು, ಯಾಕಂತ ಹೇಳಿದ್ರೆ ಇದು ಕಾವೇರಿ ಚಿಕ್ಕಟ್ಟು ವ್ಯಾಪ್ತಿಯ ರೈತರು, ಅದರಲ್ಲೂ ಕೂಡ ಕನ್ನಂಬಾಡಿಯನ್ನ ಅವಲಂಬಿಸಿರ್ತಕ್ಕಂಥ ರೈತರು ಏನಿದ್ದಾರೆ ಅಥವಾ ಇಲ್ಲಿನ ಜನರೇನಿದ್ದಾರೆ, ಅವರಿಗೆ ನಿಜವಾಗ್ಲೂ ಕೂಡ ಒಂದು ರೀತಿ ಆಶಾದಾಯಕವಾದಂತ ಬೆಳವಣಿಗೆ ಅಂತಾನೆ ಹೇಳ್ಬೋದು, ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ KRS ಆಸುಪಾಸ್ನಲ್ಲಿ, ಅದರಲ್ಲೂ ಕೂಡ ಬೇಬಿ ಬೆಟ್ಟ ಮತ್ತು ವನಗಾನಹಳ್ಳಿ ಸುತ್ತಮುತ್ತಲಿನಲ್ಲಿ ನಡೀತಿದ್ದಂತ ಏನು ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧಗಳ ಚರ್ಚೆಗಳು ಕೂಡ ಸಾಕಷ್ಟು ನಡೆದಿದ್ವು. ಇಲ್ಲಿ ನಡೀತಿರ್ತಕ್ಕಂಥ ಗಣಿಗಾರಿಕೆಯಿಂದಾಗಿ ಅಲ್ಲಿ ನಡೀತಕ್ಕಂಥ ಸಾಕಷ್ಟು ಒಂದು ಅಪಾಯಕಾರಿ ಬ್ಲಾಸ್ಟಿಂಗ್ ಅನ್ನ ಬಳಸೋದ್ರಿಂದಾಗಿ KRS ಅಣೆಕಟ್ಟೆಗೆ ಅಪಾಯ ತಂದಿಡುತ್ತೆ ಅನ್ನೋ ಒಂದು ಸಾಕಷ್ಟು ವರದಿಗಳು ಕೂಡ ಬಂದಿದ್ವು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಕೃತಿಕ ವಿಕೋಪ ಪರಿಷತ್ತು ಕೂಡ ಒಂದು ವರದಿಯನ್ನು ಕೂಡ ಕೊಟ್ಟಿತ್ತು. KRS ಸುತ್ತಮುತ್ತಲಿನ 20 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಸಂಪೂರ್ಣವಾಗಿ ಗಣಿಗಾರಿಕೆಯನ್ನ ನಿಷೇಧ ಮಾಡಲೇಬೇಕು ಅಂತೇಳಿ ಕೂಡ ಒಂದು ವರದಿಯನ್ನ ಕೂಡ ಕೊಟ್ಟಿತ್ತು. ಅದನ್ನ ಆಧರಿಸಿ ಈಗಾಗಲೇ ಗಣಿಗಾರಿಕೆಯನ್ನ ಕೂಡ ಸುತ್ತಮುತ್ತಲೆಲ್ಲವೂ ಕೂಡ ಈಗಾಗಲೇ ಸರ್ಕಾರ ಮತ್ತು ಜಿಲ್ಲಾಡಳಿತ ನಿಷೇಧವನ್ನ ಮಾಡಿರ್ತಕ್ಕಂಥದ್ದು. ಆದ್ರೂ ಕೂಡ ಕೆಲವು ಪ್ರಭಾವಿಗಳು ಹೈಕೋರ್ಟ್ ಸರ್ಕಾರದ ಮೇಲೆ ಒತ್ತಡವನ್ನ ತರುವಂತದ್ದಿರ್ಬೋದು, ಮತ್ತೆ ಕೋರ್ಟ್ ಮೊರೆ ಹೋಗಿ ಅಲ್ಲಿ ಒಂದು ಪರ್ಮಿಷನ್ ಅನ್ನ ಮತ್ತೆ ಗಣಿಗಾರಿಕೆಗೆ ಅನುಮತಿಯನ್ನ ಪಡ್ಕೊಳ್ಳಿಕ್ಕೂ ಕೂಡ ಮುಂದಾಗಿದ್ವು. ಇತ್ತೀಚೆಗೆ ಕೆಲವು ಒಂದು CJ ಕುಮಾರ್ ಅಂತ ಹೇಳಿ ಚಿನ್ಕೂರಿ ಗ್ರಾಮದವರು ಕೂಡ ಒಂದು ಅರ್ಜಿಯನ್ನ ಹೈಕೋರ್ಟ್ ಮೇಲೆ ಹಾಕಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸ್ತದಂತ ಹೈಕೋರ್ಟ್ನ
ದ್ವಿಸದಸ್ಯ ಪೀಠ ಆ ಒಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೈಕೋರ್ಟ್ ಏನು ಪರೀಕ್ಷಾರ್ಥವಾಗಿ ಸ್ಫೋಟಕ್ಕೆ ಅನುಮತಿ ನೀಡಬೇಕು ಅಂತೇಳಿ ಏನು ಒಂದು ಅರ್ಜಿಯನ್ನ ಹಾಕಿದ್ರು. ಆ ಅರ್ಜಿಗೆ ಸಂಬಂಧಪಟ್ಟಂತ ವಿಚಾರಣೆ ನಡೆಸಿದಂತ ಚೀಫ್ ಜಸ್ಟಿಸ್ ಪ್ರಸನ್ನ ಬಿ ವರಾಳೆ ಮತ್ತೆ ನ್ಯಾಯಾಧೀಶರಾದಂತ ಕೃಷ್ಣ ಎಸ್ ದೀಕ್ಷಿತ್ ಅವರಿದ್ದಂತ ದ್ವಿಸದಸ್ಯ ಪೀಠ ಒಂದು ಮಹತ್ವದ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅವರ ಅಭಿಪ್ರಾಯದಲ್ಲಿ ಪರೀಕ್ಷಾರ್ಥ ಸ್ಫೋಟಕ್ಕೆ ಅನುಮತಿಯನ್ನ ನೀಡಿ ಆಪತ್ತನ್ನ ಆಹ್ವಾನಿಸೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅಣೆಕಟ್ಟು ಸುರಕ್ಷತಾ ಕಾಯ್ದೆಯನ್ನು ಕೂಡ ನಾವು ಪರಿಗಣಿಸಬೇಕಾಗಿದೆ. ಹೀಗಾಗಿ KRS ಪ್ರಮುಖ ಜಲಾಶಯವಾಗಿರ್ತಕ್ಕಂಥದ್ದು, ಅದು ಸೂಕ್ಷ್ಮವಾದಂತ ವಿಷಯವಾಗಿದೆ. ಹೀಗಾಗಿ ಈ ಎಲ್ಲಾ ಅಂಶಗಳನ್ನ ಪರಿಶೀಲಿಸದೆ ನಾವು ಪರೀಕ್ಷಾರ್ಥ ಸ್ಫೋಟಕ್ಕೆ ಅನುಮತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಅಭಿಪ್ರಾಯನ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿ ಜನವರಿ 2ನೇ ವಾರಕ್ಕೆ ವಿಚಾರಣೆಯನ್ನು ಕೂಡ ಮುಂದೂಡಿರ್ತಕ್ಕಂಥದ್ದು. ಈ ಅಂತಿಮ ಆದೇಶದಲ್ಲೂ ಕೂಡ ಇದೇ ಒಂದು ಆದೇಶವನ್ನು ಕೂಡ ಇದೇ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಹೀಗಾಗಿ ಏನು ಹೈಕೋರ್ಟ್ ಮುಖಾಂತರವಾಗಿ ನಾವು ಗಣಿಗಾರಿಕೆಗೆ ಅನುಮತಿಯನ್ನು ಪಡ್ಕೊಳ್ತೇವೆ ಅಂತೇಳಿ ಏನು ಕೆಲವು ಗಣಿ ಮಾಲೀಕರು ಏನು ಆಶಾದಾಯಕವಾಗಿ ಅಂದ್ರೆ ಭರವಸೆಯಿಂದ ಇದ್ರು, ಅವ್ರಿಗೂ ಕೂಡ ಈಗ ಒಂದ್ ರೀತಿ ಹೈಕೋರ್ಟ್ ಒಂದು ಬಿಗ್ ಶಾಕ್ ಅನ್ನ ನೀಡಿರ್ತಕ್ಕಂಥದ್ದು. ಮತ್ತೊಂದೆಡೆ ಏನು ಸಾಕಷ್ಟು ಒಂದು ಪರ ವಿರೋಧ ಚರ್ಚೆಗಳು, ಅದರಲ್ಲೂ ಕೂಡ ದಿಶಾ ಸಭೆಯಲ್ಲಿ ಸಂಸದರಾಗಿರ್ತಕ್ಕಂಥ ಸುಮಲತಾ ಅಂಬರೀಶ್ ಆಗಿರ್ಬೋದು, ಅಂದಿನ JDS ನ ಶಾಸಕರ ನಡುವೆ ಸಾಕಷ್ಟು ವಾದ ವಿವಾದ, ಪರ ವಿರೋಧ ಚರ್ಚೆಗಳು ಕೂಡ ನಡೆದಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ KRS ನಲ್ಲಿ ಕೆಲವೊಂದು ಬಿರುಕುಗಳು ಕೂಡ ಬಿಟ್ಟಿದ್ದಂಥದ್ದು ಕೂಡ ಸಾಕಷ್ಟು ಒಂದು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಿರ್ತಕ್ಕಂಥ ಹೈಕೋರ್ಟ್ ತನ್ನ ಮಹತ್ವದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಗಣಿ ಮಾಲೀಕರಿಗೆ ಏನೋ ಒಂದು ರೀತಿ ನಿಜವಾಗ್ಲೂ ಕೂಡ ನಿರಾಸೆಯನ್ನ ಉಂಟು ಮಾಡಿರ್ತಕ್ಕಂಥದ್ದು. ಮತ್ತೊಂದೆಡೆ ಸಾಕಷ್ಟು ಒಂದು ಈ ಒಂದು ಪರೀಕ್ಷಾರ್ಥ ಸ್ಫೋಟಕ್ಕೆ ಅನುಮತಿಯನ್ನ ಕೊಡಬೇಕು ಅಂತೇಳಿ ಸಾಕಷ್ಟು ಒಂದು ಹೋರಾಟಗಳು ಕೂಡ ನಡೆದಿದ್ವು. ಅದಕ್ಕೆ ವಿರುದ್ಧವಾಗಿ ಕೆಲವೊಂದು ಪ್ರಗತಿಪರ ಹೋರಾಟಗಾರರು ಮತ್ತೆ ಕೆಲವೊಂದು ಸೈಂಟಿಸ್ಟ್ಗಳು ಕೂಡ ಇದಕ್ಕೆ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿ ಪರೀಕ್ಷಾರ್ಥ ಸ್ಫೋಟಕ್ಕೆ ಅನುಮತಿಯನ್ನ ಕೊಡಬಾರದು ಅಂತ ಹೇಳಿ ಕೂಡ ಹೋರಾಟವನ್ನ ಮಾಡಿದ್ರು. ಅವ್ರಿಗೂ ಕೂಡ ಒಂದ್ ರೀತಿ ಯಶಸ್ಸು ಸಿಕ್ತಂಗೆ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಏನು ಈ ಭಾಗದ ರೈತರು, ಅದರಲ್ಲೂ ಕೂಡ KRS ನ ನಂಬ್ಕೊಟ್ಟಿರ್ತಕ್ಕಂಥ ರೈತಾಪಿ ವರ್ಗದ ಜನರಿಗೆ ಒಂದ್ ರೀತಿ ಆಶಾದಾಯಕ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಪ್ರಭು, ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ.